ಮತ್ತೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ವಿಚಾರ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಇದು ಒಂದು ರೀತಿ ಪಗಡೆ ಆಟದ ರೀತಿಯಲ್ಲಾಗಿದೆ. ಈಗ ಬದಲಾವಣೆಗೆ ಬಡಿದಾಟ ಏನು ನಡೀತಾ ಇದೆ, ಇದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗರಂ ಆಗಿದ್ದಾರೆ. ಬಾಯಿ ಮುಚ್ಕೊಂಡು ಸುಮ್ಮನಿರಿ ಅಂತ ಮಾತನಾಡಿದ್ದಾರೆ. ನಮ್ಮ ಎಐಸಿಸಿ ಅಧ್ಯಕ್ಷರು ಬಾಯಿ ಮುಚ್ಕೊಂಡಿರಿ ಅಂತ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕಾಗಲ್ಲ. ಅಷ್ಟು ಹೇಳಿದ ಮೇಲೂ ಕೂಡ ಮಾತನಾಡ್ತಾ ಇದ್ದಾರೆ. ಇದು ಯಾಕೋ ಸರಿ ಕಾಣ್ತಾ ಇಲ್ಲ. ಹೀಗಾಗಿ ಕೂಡಲೇ ಇದು ನಿಲ್ಲಬೇಕು. ಜನ ನಮ್ಮಿಂದ ನಿರೀಕ್ಷೆ ಮಾಡುವಂಥದ್ದು ಬೇರೆಯೇ. ಆದರೆ ಆಡಳಿತದ ಕಡೆಯಲ್ಲಿ ನಾವು ಗಮನ ಹರಿಸಬೇಕು. ಅದನ್ನೆಲ್ಲ ಬಿಟ್ಟು ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡಿದ್ರೆ ಅದು ಯಾವುದೂ ಕೂಡ ಸರಿ ಕಾಣೋದಿಲ್ಲ. ಸಮಯ ಬಂದರೆ ನಾನು ಹೈಕಮಾಂಡ್ಗೂ ಈ ವಿಚಾರವನ್ನು ಹೇಳ್ತೀನಿ. ಇದೆಲ್ಲ ಇಲ್ಲಿಗೆ ನಿಲ್ಲಬೇಕು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಪಗಡೆ ಆಟ ಏನಿದೆ, ಇದರಿಂದ ಕಾಂಗ್ರೆಸ್ ಪಕ್ಷಕ್ಕಾಗ್ತಾ ಇರುವಂತಹ ಮುಜುಗರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿ ಕೂಡ ಕಂಡು ಬರ್ತಾ ಇದೆ. ಇದು ಈ ನಡುವೆ ಪರಮೇಶ್ವರ್ ಅವರು ಎಲ್ಲೋ ಒಂದೆಡೆ ಎಚ್ಚೆತ್ಕೊಂಡು ಎಲ್ರಿಗೂ ಎಚ್ಚರದಿಂದ ಇರಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಈಗಲಾದರೂ ಈ ಏನು ಬೆಳವಣಿಗೆಗಳು ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದಕ್ಕೆ ಈಗಲಾದರೂ ಫುಲ್ ಸ್ಟಾಪ್ ಬೀಳುತ್ತಾ? ಏನು ಹೇಳಿದ್ದಾರೆ ಪರಮೇಶ್ವರ್? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಈಗಾಗಲೇ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ. ನಿನ್ನೆ ಡಿ.ಕೆ. ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ ನಂತರ ಮತ್ತಷ್ಟು ಅದಕ್ಕೆ ಪುಷ್ಟಿ ಸಿಗ್ತಾ ಇದೆ. ಇಲ್ಲಿ ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣ ಕೂಡ ಒಂದು ರೆಸಾರ್ಟ್ ಮೊರೆ ಹೋಗೋದಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಬಣ ವಿದೇಶಿ ಪ್ರವಾಸಕ್ಕೆ ಮುಂದಾಗಿದೆ, ಅದು ಎರಡು ತಂಡಗಳಲ್ಲಿ. ಇದರ ನಡುವೆ ಹೇಳಿಕೆಗಳ ಮೇಲೆ ಹೇಳಿಕೆಗಳು ಕೂಡ ಹೊರಗಡೆ ಬರ್ತಾ ಇದೆ. ಒಬ್ಬೊಬ್ಬ ಶಾಸಕರು ಒಂದೊಂದು ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಸಹಜವಾಗಿ ಪಕ್ಷ ಮತ್ತು ಸರ್ಕಾರಕ್ಕೆ ಸಾಕಷ್ಟು ದೊಡ್ಡ ಡ್ಯಾಮೇಜನ್ನು ತರ್ತಾ ಇದೆ. ಯಾಕೆಂದರೆ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರಿಗೂ ಕೂಡ ಗೊಂದಲಗಳು ಶುರುವಾಗ್ತಾ ಇದೆ. ನಾವು ಯಾರ ಪರವಾಗಿ ನಿಲ್ಲಬೇಕು? ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಲ್ಲಬೇಕಾ ಅಥವಾ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಲಬೇಕಾ? ನಾವೇನು ಮಾಡಬೇಕು ಅಂತೇಳಿ. ಯಾಕೆಂದರೆ ಯಾವುದಾದ್ರೂ ಒಂದು ಕಡೆ ನಿಂತರೂ ಕೂಡ ಅದು ಸಮಸ್ಯೆ ಆಗತ್ತೆ. ಸೊ ಹಾಗಾಗಿ ಪರಮೇಶ್ವರ್ ಅವರು ಕೂಡ ಇದಕ್ಕೆ ಕಡಿವಾಣವನ್ನು ಹಾಕಬೇಕು ಅಂತೇಳಿ ಹೈಕಮಾಂಡ್ಗೆ ಒಂದು ಪರೋಕ್ಷ ಸಂದೇಶವನ್ನು ರವಾನಿಸಿದಂತೆ ಕಾಣಿಸ್ತಾ ಇದೆ. ಇವತ್ತು ಅವರ ಮಾತುಗಳಲ್ಲೂ ಕೂಡ ಅದು ವ್ಯಕ್ತವಾಗ್ತಾ ಇದೆ. ಯಾರೆಲ್ಲ ಈ ಹಿಂದೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಆ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂತೇಳಿ ತಾಕೀತನ್ನು ಮಾಡಿದ್ರು. ಆಗ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು. ಈಗ ಮತ್ತೆ ಅದು ಜೋರಾಗ್ತಾ ಇದೆ. ಹೇಳಿಕೆಗಳ ಮೇಲೆ ಹೇಳಿಕೆಗಳು ಕೊಡ್ತಾ ಇರೋದ್ರಿಂದ ಸಹಜವಾಗಿ ಸರ್ಕಾರಕ್ಕೆ ಡ್ಯಾಮೇಜೇ, ಇದು ಪಕ್ಷಕ್ಕೂ ಕೂಡ ಡ್ಯಾಮೇಜು. ಹಾಗಾಗಿ ಇನ್ಮೇಲಾದರೂ ಕೂಡ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬೇಡಿ. ಹೈಕಮಾಂಡು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿಯವರೆಗೂ ಕೂಡ ನೀವು ತಾಳ್ಮೆಯಿಂದ ಇರಿ. ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಪಕ್ಷ ಸರ್ಕಾರ ಎರಡಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತನಾಡಿದ್ದಾರೆ. ಸಂದರ್ಭ ಬಂದಿದ್ದೆ ಆದರೆ ನಾನು ಕೂಡ ಹೈಕಮಾಂಡ್ ಭೇಟಿಯನ್ನು ಮಾಡಿ ಇದಕ್ಕೆ ಕಡಿವಾಣವನ್ನು ಹಾಕಿ ಅಂತೇಳಿ ನಾನು ಕೂಡ ಅವರಿಗೆ ಒತ್ತಾಯವನ್ನು ಮಾಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ. ಮೊದಲು ಇದಕ್ಕೆ ನೀವು ಕಡಿವಾಣವನ್ನು ಹಾಕಬೇಕು ಅಂತೇಳಿ ತಮ್ಮ ಪಕ್ಷದ ನಾಯಕರು, ಮುಖಂಡರು, ಹಾಗೆ ಯಾರೆಲ್ಲ ಇದರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಪರಮೇಶ್ವರ್. ಯಾಕೆಂದರೆ ಹಿಂದೆ 8.5 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸಿದಂಥವರು, ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿಯಾಗಿರುವಂಥವರು, ಇವತ್ತಿಗೂ ಕೂಡ ಸೋನಿಯಾ ಗಾಂಧಿ ಅವರ ಸಂಪರ್ಕದಲ್ಲಿರುವಂಥವರು. ಹಾಗಾಗಿ ಪರಮೇಶ್ವರ್ ಅವರ ಈ ಹೇಳಿಕೆ ಸಾಕಷ್ಟು ಗಂಭೀರವಾಗತ್ತೆ. ಒಂದು ವೇಳೆ ಅವರು ಹೈಕಮಾಂಡ್ ಭೇಟಿ ಮಾಡಿ ಈ ರೀತಿಯಾಗಿ ಆಗ್ತಾ ಇದೆ, ನೀವು ಮೊದಲು ಕಡಿವಾಣವನ್ನು ಹಾಕಿ ಅಂತೇಳಿ ಒತ್ತಾಯವನ್ನು ಕೂಡ ಮಾಡಬಹುದು. ಆ ನಿಟ್ಟಿನಲ್ಲಿ ಈಗ ಶಾಸಕರು ಇವರೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ ಎಸಿಸಿ